ಆತಂಕಕಾರಿ ವಿಚಾರ ಅನ್ಸುತ್ತೆ ಬಸವರಾಜ್ ಸರ್. ನಿಮ್ಮಿಂದನೇ ಪ್ರಾರಂಭ ಮಾಡ್ಬಿಡ್ತೀನಿ. ಈಗ ಎಲ್ಲೋ ಪಾಕಿಸ್ತಾನದಲ್ಲಿ ಉಗ್ರರ ನೆಲೆಗಳಿದೆ, ಉಗ್ರ ಸಂಘಟನೆಗಳಿಗೆ ಅವರು ಕುಮ್ಮಕ್ ಕೊಡ್ತಿದ್ದಾರೆ, ಅವ್ರಿಗೆ ನೆಲೆ ಅಥವಾ ನೆಲವನ್ನ ಒದಗಿಸ್ಕೊಟ್ಟಿದ್ದಾರೆ, ಅವ್ರನ್ನ ಸಾಕ್ತಿದ್ದಾರೆ ಅಂತ. ಬಟ್ ನಮ್ಮ ದೇಶದ ಒಳಗಡೆ ಇದ್ದು ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೆ, ದೇಶಕ್ಕೆ ಮಾರಕ ಆಗ್ತಾರೆ, ಇಂಥವ್ರನ್ನ ಹೆಂಗೆ ಸದೆ ಬಡಿಯೋದು ಅಂತ. ಅದು ಕೆಲವೊಂದು ಎಲ್ಲ ಮುಸ್ಲಿಂ ಹಾಗೆ ಅಂತ ಹೇಳ್ತಾ ಇಲ್ಲ ನಾನು. ಒಳ್ಳೆ ಮುಸ್ಲಿಮರು ಇದ್ದಾರೆ, ಆದರೆ ಕೆಲವೊಂದು ದೇಶದ್ರೋಹಿ ಮುಸ್ಲಿಮರು ಇದ್ದಾರೆ, ಅದು ಇಲ್ಲ ಅಂತ ಹೇಳೋದು ನಾನು. ಯಾಕಂದ್ರೆ ಇಂಡೈರೆಕ್ಟ್ ಆಗಿ ಅದನ್ನ ಸಪೋರ್ಟ್ ಮಾಡೋರು ಇದ್ದಾರೆ. ಈಗ ಯಾವುದೇ ಒಂದು ಬ್ಲಾಸ್ಟ್ ಆಗಲಿ, ಈಗ ನಾವು ಇತ್ತಿತ್ತಲಾಗಿ ಸ್ವಲ್ಪ ಹೊರಗೆ ಬರ್ತಾ ಇದ್ದಾರೆ ಪ್ರೊಟೆಸ್ಟ್ ಮಾಡಲಿಕ್ಕೆ. ಮೊದಲಂತೂ ಎಷ್ಟೋ ಇನ್ಸಿಡೆಂಟ್ ಆದ್ರೂ ಯಾರೂ ಹೊರಗೆ ಬರ್ತಿರ್ಲಿಲ್ಲ, ಯಾರೂ ಅದನ್ನು ಪ್ರೊಟೆಸ್ಟ್ ಮಾಡಿರಲಿಲ್ಲ. ಈಗ ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ, ಈಗ ಸ್ವಲ್ಪ ಹೊರಗೆ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಕೆಲವೊಬ್ಬರು ಫ್ಯಾನೆಟಿಕ್ ಮುಸ್ಲಿಮ್ಸ್ ಇದ್ದಾರೆ, ಅವರು ದೇ ಆರ್ ಸಪೋರ್ಟಿಂಗ್ ದೀಸ್ ಟೆರರಿಸ್ಟ್. ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು, ಪಾಕಿಸ್ತಾನಕ್ಕೆ ಇಂಡೈರೆಕ್ಟ್ ಆಗಿ ಅವ್ರಿಗೆ ದೇಶನ ಮುಖ್ಯ ಅನ್ನೋದು ಗೊತ್ತಿಲ್ಲ. ದೇಶ ಉಳಿದ್ರೆ ತಾನೇ ಧರ್ಮ ಉಳಿಯೋದು, ದೇಶ ಇದ್ರೆ ತಾನೇ ಧರ್ಮ ಉಳಿಯೋದು. ದೇಶ ಹೋದ್ಮೇಲೆ ಧರ್ಮ ಎಲ್ಲಿ ಇರ್ತದೆ ಇವ್ರದ್ದು? ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ದೇಶದ ಬಗ್ಗೆ ಅಭಿಮಾನ ಇರಬೇಕು, ಯಾರೇ ಆಗಲಿ ದೇಶದ ಬಗ್ಗೆ ಅಭಿಮಾನ ಇರಬೇಕು. ದೇಶ ಪ್ರಾಮುಖ್ಯ, ದೇಶನ ಮುಖ್ಯ ನಮಗೆ, ಧರ್ಮ ಆ ನಂತರ. ಧರ್ಮ ನಾವು ಮಾಡ್ಕೊಂಡಿದ್ದದು, ಮನುಷ್ಯರು ಮಾಡಿದ್ದು ಧರ್ಮ. ದೇಶದ ಬಗ್ಗೆ ಅಭಿಮಾನ ಇರ್ಬೇಕು ರೀ. ದೇಶದ ಬಗ್ಗೆ ನಾವು ಮೊದಲು ಗೌರವ ಕೊಡಬೇಕು, ಅದರ ಅಭಿಮಾನ ಪಡಬೇಕು, ಅದಕ್ಕೆ ಸಪೋರ್ಟ್ ಮಾಡಬೇಕು. ಇದು ನಮ್ಮ ಕರ್ತವ್ಯ, ಇದು ಫಂಡಮೆಂಟಲ್ ರೈಟ್ಸ್. ಇದು ಅದು ಬಿಟ್ಟುಕೊಟ್ಟು ನಮಗೆ ಧರ್ಮನೇ ಮುಖ್ಯ ಅಂತ ಹೇಳ್ಕೊಂಡು ಕೆಲವೊಂದು ವ್ಯಕ್ತಿಗಳು, ನಾ ಎಲ್ಲರೂ ಅಂತ ಹೇಳೋದಿಲ್ಲ, ಕೆಲವೊಂದು ವ್ಯಕ್ತಿಗಳು ಧರ್ಮದ ಚುನಾವಣೆಯಿಂದ ಕೆಲವು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾರೆ. ಇನ್ನೂ ಇದೆ, ಇಲ್ಲ ಅಂತಲ್ಲ, ಇಲ್ಲ ಅಂತಲ್ಲ, ಇದಾರೆ. ನಾವು ಅದು ಮೆಜಾರಿಟಿ ಜನ ಒಳ್ಳೆಯವರಿದ್ದಾರೆ ಮೇಡಮ್. ಒಂದು ವಿಪರ್ಯಾಸ ಅಂದ್ರೆ ಯಾವುದೇ ಭಯೋತ್ಪಾದಕನೇ ಬರಲಿ, ಅಲ್ಲಿ ಮುಸಲ್ಮಾನ ಹುಡುಗರ ಹೆಸರೇ ಯಾಕೆ ಬರುತ್ತೆ? ಅದೊಂದು ಖಂಡಿತವಾಗ್ಲೂ ಮುಸಲ್ಮಾನರ ಮುಖಂಡರುಗಳು ಇದನ್ನು ಯೋಚನೆ ಮಾಡಲೇಬೇಕು. ಮತ್ತೆ ಅವ್ರು ಇರೋದೆಲ್ಲ ಅದೇ ಏರಿಯಾದಲ್ಲಿ ಇರ್ತಾರೆ, ಸ್ವಲ್ಪ ಆದ್ರೂ ಮಾಹಿತಿ ಕೊಡ್ತಾರೆ. ಯಾರು ಕೊಡೋದಿಲ್ಲ. ಇದು ಬಹಳ ಮುಗ್ಧ ಇದ್ದವನು ಹಿಡಿದ ಅಂತ ಆಮೇಲೆ ಕತೆ ಹೇಳಕ್ ಶುರು ಮಾಡ್ತಾರೆ. ರಾತ್ರಿನೇ ಹಗಲೆಲ್ಲ ಮನೆಯಲ್ಲೇ ಇರ್ತಿದ್ದ, ರಾತ್ ಕೋ ಜಾತಾ ಥಾ, ರಾತ್ ಕೋ ಆತಾ ಥಾ, ಪತಾ ನಹೀ ಸಾಬ್ ಕ್ಯಾ ಕರ್ತಾ ಥಾ ಅಂತ ಆಮೇಲೆ ಹೇಳ್ತಾರೆ. ಅದೇ ಏರಿಯಾದಲ್ಲಿನೇ ಇರ್ತಾರೆ, ಯಾರು ಮಾಹಿತಿ ಕೊಡೋದಿಲ್ಲ. ಒಬ್ಬೊಬ್ರು ಇಬ್ಬರಿಗಿಂತ ಬರೀ ಮೇಡಮ್ ಮೆಜಾರಿಟಿ ಜನ ಒಳ್ಳೆಯವರಿದ್ದಾರೆ. ಅವಿನಾಶ್ ಸರ್ ಹತ್ರ ಹೋಗ್ತೀನಿ. ಅವಿನಾಶ್ ಸರ್, ನಿನ್ನೆ ಸ್ಫೋಟ ಆದಂತಹ ಸಂದರ್ಭದಲ್ಲಿ ಆ ದೃಶ್ಯಗಳನ್ನ ನೋಡಿದ್ರೆ ಎದೆ ಜಲ್ ಅನಿಸ್ತು ಸರ್. ಕಾರು ಪೀಸ್ ಆಗಿ ಬಿದ್ದಿದ್ದಲ್ಲ, ದೇಹಗಳು ಛಿದ್ರವಾಗಿ, ಯಪ್ಪ, ಒಂದೊಂದು ಅಂಶ ಕೂಡ ಪತ್ತೆ ಮಾಡೋದಕ್ಕೆ ಬಹಳ ಕಷ್ಟ ಪಡಬೇಕು, ಅಷ್ಟರ ಮಟ್ಟಿಗೆ ಛಿದ್ರವಾಗಿ ಬಿದ್ದಿತ್ತು ಅಂತ. ಮೋಸ್ಟ್ಲಿ ಅದರ ತೀವ್ರತೆಯನ್ನ ನೋಡಿದಾಗ ಏನ್ ಅನಿಸ್ತು ಸರ್? ವಿಧಿವಿಜ್ಞಾನ ತಜ್ಞರಾಗಿ ತಮ್ಮ ಅಭಿಪ್ರಾಯ ಏನು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮೇಡಮ್, ಅದೇ ಇವಾಗ ಇಂಟೆನ್ಸಿಟಿ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಇವಾಗ ಜಸ್ಟ್ ನಾವು ಇವಾಗ ಪಟಾಕಿ ಬ್ಲಾಸ್ಟ್ ಆಗೋದು ನೀವು ನೋಡಿರ್ತೀರಾ.